ಹೆಲೋ ಫ್ರೆಂಡ್ಸ್, ಇದು ನಂದು ಫಸ್ಟ್ ವ್ಲಾಗು. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ವೀಡಿಯೋಸ್ ಮಾಡಬೇಕಂತ, ಬಟ್ ಆಗ್ತಾ ಇರಲಿಲ್ಲ. ಹಾಗೆ ಇವತ್ತು ನನಗೊಂದು ಪ್ರೀ ವೆಡ್ಡಿಂಗ್ ಮೇಕೋವರ್ ಇತ್ತು. ನನ್ನ ಕ್ಲೈಂಟ್ ನನಗೆ ಮಾರ್ನಿಂಗ್ 5 ಕಾಲ್ ಮಾಡಿ ಮನೆಗೆ ಬಂದಿದ್ದರು. ನಮ್ಮದು ಫಸ್ಟ್ ಲೊಕೇಶನ್ ಇದ್ದಿದ್ದು ಕಡ್ಕೊಳ ಪಕ್ಕ ಕೋರೆ. ಅಲ್ಲಿ ಅವರು ರೆಡ್ ಕಲರ್ ಟೇಲ್ಗೊಂದು ಹಾಕಿದ್ರು. ಅಲ್ಲಿ ಶೂಟ್ ಮುಗಿಸಿ ನಾವು ನೆಕ್ಸ್ಟ್ ಲಲಿತಾ ಮಹಲ್ ರೀಚ್ ಆದ್ವಿ. ನಮಗೆ ಪ್ಲಾನ್ ಇತ್ತು ಲಲಿತಾ ಮಹಲಲ್ಲಿ 2 ಕಾಸ್ಟ್ಯೂಮ್ ಕವರ್ ಮಾಡೋಣ ಅಂತ, ಒಂದು ಇಂಡೋರ್ಗೆ ಒಂದು ಔಟ್ಡೋರ್ಗೆ. ಫಸ್ಟ್ ಇಂಡೋರ್ಗೆ ಮರೂನ್ ಕಲರ್ ಲೆಹೆಂಗಾ ಹಾಕೊಂಡಿದ್ರು. ಅವ್ರು ಶೂಟ್ ಮಾಡೋ ಗ್ಯಾಪಲ್ಲಿ ನಾನು ಒಳಗಡೆ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ನನ್ನ ಬ್ರೈಡ್ಗಿದ್ದು ಒಂದೇ ಎಕ್ಸ್ಪೆಕ್ಟೇಷನು, ಅವ್ರು ತುಂಬ ಬ್ರೈಟ್ ಆಗಿರೋದ್ರಿಂದ ತುಂಬ ಹೆವಿ ಅನ್ನಿಸ್ಬಾರ್ದು ಅಂತ. ಅವ್ರ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗೋ ಹಾಗೆ ನಾನು ಲೈಟಾಗಿ ಸೆಟಲಾಗಿ ಮೇಕವರ್ ಮಾಡಿದ್ದೆ. ನಾವು ಅಲ್ಲೇ ರೂಮ್ ತೊಗೊಂಡಿರೋದ್ರಿಂದ ನೆಕ್ಸ್ಟ್ ಔಟ್ಡೋರ್ ಶೂಟ್ಗೆ ಬ್ಲೂ ಕಲರ್ ಕ್ರಾಪ್ ಟಾಪ್ಗೆ ಆಗೋ ಥರ ಮೇಕವರ್ ಮಾಡಿ ಹೇರ್ ಸ್ಟೈಲ್ ಮಾಡಿದ್ದೆ. ಇವನ್ ಅವ್ರು ಕೂಡ ತುಂಬ ಖುಷಿಪಟ್ಟರು ಔಟ್ಲುಕ್ ನೋಡಿ. ಹಾಗೆ ರೂಮಲ್ಲಿ ಒಂದು ಮಿರರ್ ಸೆಲ್ಫಿ ತೊಗೊಂಡು ಅಲ್ಲೇ ಜ್ಯೂಸ್ ಕುಡ್ಕೊಂಡು ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ. ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ವರ್ಕೌಟ್ ಟೆಂಪಲ್ಗೆ. ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಅರೌಂಡ್ 4:30 ಆಗಿತ್ತು. ಅಲ್ಲಿ ತುಂಬ ಕ್ರೌಡ್ ಇತ್ತು. ಅಲ್ಲಿ ನನ್ನ ಬ್ರೈಡು ಬ್ಲೂ ಕಲರ್ ಹಾಫ್ ಸ್ಯಾರಿ ಹಾಕಿದ್ರು. ನಾನು ಅವ್ರಿಗೆ ಮೆಸ್ಸಿ ಬ್ರೈಡ್ ಹಾಕಿದ್ದೆ. ಅವ್ರು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಅಲ್ಲಿ ಶೂಟ್ ಮುಗಿಸಿ ನೆಕ್ಸ್ಟ್ ನಾವು ವರ್ಣ ಲೇಕ್ ಹೋದ್ವಿ. ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಬ್ರೈಡ್ ಗ್ರೂಮಲ್ಲಿ ವೈಟ್ ಕಲರ್ ಕಾಸ್ಟ್ಯೂಮಲ್ಲೇ ಇದ್ದರು. ಇವನ್ ನನ್ನ ಬ್ರೈಡ್ ಕೂಡ ವೈಟ್ ಕಲರ್ ಫ್ರಾಕೆ ಹಾಕ್ಕೊಂಡಿದ್ರು. ಅಲ್ಲೆಲ್ಲ ಶೂಟ್ ಮುಗಿಸಿ ನೆಕ್ಸ್ಟ್ ನಾವು ಸನ್ಸೆಟ್ ಎಲ್ಲ ನೋಡಿಕೊಂಡು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ 7:38 ಆಗಿತ್ತು. ನಂದು ಫುಲ್ ಡೇ ಈ ಥರ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.